ಎಲ್ರಿಗೂ ನಮಸ್ಕಾರ. ಇಂದಿನ ಸಮಾಜ ವಿಜ್ಞಾನದ ಇತಿಹಾಸ ವಿಷಯದ 7ನೇ ತರಗತಿಯ 6ನೇ ಪಾಠ ದಿಲ್ಲಿಯ ಸುಲ್ತಾನರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನಮ್ಮ ಪೂರ್ವಜ್ಞಾನವನ್ನು ಟೆಸ್ಟ್ ಮಾಡ್ಕೊಳ್ಳೋಣ. ನಮ್ಮ ಭಾರತ ದೇಶದ ರಾಜಧಾನಿ ಯಾವುದು? ಎಲ್ಲ ಉತ್ತರ ಹೇಳೋದಕ್ಕೆ ರೆಡಿ ಆಗಿಬಿಟ್ಟಿದ್ದೀರಾ? ಯಸ್, ನಿಮ್ಮ ಉತ್ತರ ಸರಿಯಾಗಿದೆ. ನಮ್ಮ ಭಾರತ ದೇಶದ ರಾಜಧಾನಿ ದೆಹಲಿ. ಮಿಸ್ಸು ದೆಹಲಿ ಇತಿಹಾಸ ಪಾಠದಲ್ಲಿ ಅಂತ ಅಂದಿದ ತಕ್ಷಣ ನೀವೆಲ್ಲ ಜಾಣರಾಗಿ ಮುಂದಿನ ಪ್ರಶ್ನೆನೇ ಊಹಿಸ್ಬಿಟ್ಟಿರ್ತೀರ ಅಲ್ವಾ? ಯಸ್, ಮುಂದಿನ ಪ್ರಶ್ನೆ, ದೆಹಲಿಯಲ್ಲಿ ಆಳ್ವಿಕೆ ನಡೆಸಿದಂತಹ ರಾಜವಂಶಗಳು ಯಾವ್ಯಾವುದು? ಯಸ್, ನಿಮ್ಮ ಉತ್ತರ ಸರಿಯಾಗಿದೆ. ದೆಹಲಿಯಲ್ಲಿ ಆಳ್ವಿಕೆ ನಡೆಸಿದಂತಹ ರಾಜವಂಶಗಳು ಅರಬ್ಬರು, ಟರ್ಕರು ಮತ್ತು ದಿಲ್ಲಿಯ ಸುಲ್ತಾನರು. ಇಂದಿನ ಅವಧಿಯಲ್ಲಿ ನಾವು ದಿಲ್ಲಿಯ ಸುಲ್ತಾನರ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತು ತಿಳಿಯುವಂಥ ಸಾಮರ್ಥ್ಯಗಳು ಯಾವ್ಯಾವುದಪ್ಪ ಅಂದರೆ, 11 ಮತ್ತು 12ನೇ ಶತಮಾನಗಳಲ್ಲಿ ಐತಿಹಾಸಿಕ ಬೆಳವಣಿಗೆಗಳು ಅಂತಿಮವಾಗಿ ದಿಲ್ಲಿಯ ಸುಲ್ತಾನರ ಆಳ್ವಿಕೆಗೆ ಹೇಗೆ ದಾರಿ ಮಾಡಿಕೊಟ್ಟವು ಎಂಬುದನ್ನು ಅರ್ಥೈಸಿಕೊಳ್ಳೋಣ. ಮುಂದುವರೆದಂತೆ ಸುಲ್ತಾನರ ಆಡಳಿತದಿಂದಾಗಿ ಭಾರತೀಯ ಸಮಾಜದಲ್ಲಿ, ಆರ್ಥಿಕತೆಯಲ್ಲಿ ಹಾಗೂ ಸಂಸ್ಕೃತಿಯಲ್ಲಿ ಯಾವ ರೀತಿಯ ಪ್ರಭಾವವನ್ನು ಬೀರ್ತು ಅನ್ನೋದನ್ನು ತಿಳಿದುಕೊಳ್ಳೋಣ. ಹಾಗೆ ದಿಲ್ಲಿಯ ಸುಲ್ತಾನರ ಕಾಲದ ಐತಿಹಾಸಿಕ ಸ್ಥಳಗಳನ್ನು ಭೂಪಟದಲ್ಲಿ ಗುರುತಿಸೋಣ. ಈ ಸಾಮರ್ಥ್ಯಗಳನ್ನು ಇವತ್ತು ತಿಳಿದುಕೊಳ್ಳೋಣ. ನಮ್ಮ ಭಾರತ ದೇಶದ ಮೇಲೆ ಪ್ರಾಚೀನ ಕಾಲದಿಂದಲೂ ವಿದೇಶಿಯರು ಆಕ್ರಮಣಗಳನ್ನು ಮಾಡ್ತಾ ಬಂದಿದ್ದಾರೆ. ಪ್ರಮುಖವಾಗಿ ಈ ಆಕ್ರಮಣಕಾರರು ನಮ್ಮ ಭಾರತ ದೇಶದ ವಾಯುವ್ಯ ದಿಕ್ಕಿನಲ್ಲಿ ಕಣಿವೆಗಳಿದೆ, ಖೈಬರ್ ಮತ್ತು ಬೋಲಾನ್ ಕಣಿವೆಗಳಂತ. ಸಾಕಷ್ಟು ವಿದೇಶಿಯರು ಹೆಚ್ಚಿನದಾಗಿ ಆ ಕಣಿವೆಯ ಮೂಲಕವೇ ವಾಯುವ್ಯ ದಿಕ್ಕಿನಿಂದ ಬಂದು ನಮ್ಮ ಭಾರತದ ಮೇಲೆ ಆಕ್ರಮಣವನ್ನು ಮಾಡಿದ್ದಾರೆ. ಈ ದಾಳಿ ಮಾಡೋದಕ್ಕೆ ಏನೇನು ಉದ್ದೇಶಗಳಿತ್ತಪ್ಪ ಅಂದರೆ, ಪ್ರಮುಖವಾಗಿ ನಮ್ಮದು ಸಂಪದ್ಭರಿತವಾದಂಥ ದೇಶ. ನಮ್ಮ ಭಾರತದ ಸಂಪತ್ತನ್ನು ಲೂಟಿ ಹೊಡೆಯೋದು ಅವರ ಉದ್ದೇಶವಾಗಿತ್ತು. ಹಾಗೆ ರಾಜ್ಯವನ್ನು ವಿಸ್ತರಣೆ ಮಾಡೋವಂಥದ್ದು, ನಮ್ಮ ಭಾರತ ದೇಶದ ಮೇಲೆ ಆಕ್ರಮಣವನ್ನು ಮಾಡಿ ಆ ಮೂಲಕ ಯುದ್ಧ ಮಾಡಿ ನಮ್ಮ ರಾಜರನ್ನು ಸೋಲಿಸಿ ಅವರು ರಾಜ್ಯವನ್ನು ಆಕ್ರಮಿಸಿಕೊಂಡು ಅವರ ಒಂದು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋದು ಅವರ ದಾಳಿಯ ಉದ್ದೇಶ ಆಗಿತ್ತು. ಅದರೊಟ್ಟಿಗೆ ಮತ ಪ್ರಸಾರವನ್ನು ಮಾಡೋವಂಥದ್ದು, ಅವರ ಒಂದು ಮತವನ್ನು ಇಲ್ಲಿ ಪ್ರಸಾರ ಮಾಡೋದು ಕೂಡ ಅವರ ಉದ್ದೇಶ ಆಗಿತ್ತು. ಪ್ರಥಮವಾಗಿ ನಮ್ಮ ಭಾರತದ ಮೇಲೆ ಮಧ್ಯಕಾಲೀನ ಯುಗದಲ್ಲಿ ದಾಳಿ ಮಾಡಿದ ವಿದೇಶಿಯರು ಅಂತಂದರೆ ಅರಬ್ಬರು. ಈ ಅರಬ್ಬರ ಬಂದು ಇಂದಿಗೆ 1300 ವರ್ಷಗಳ ಹಿಂದೆ ಸಿಂಧ್ ಮತ್ತು ಮುಲ್ತಾನ್ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾರೆ. ಹಾಗೆ ಈ ಪ್ರದೇಶದಲ್ಲಿ ಇಸ್ಲಾಂ ಧರ್ಮವು ಕೂಡ ನೆಲೆಯೂರುತ್ತೆ. ಆದರೆ ಈ ಆಳ್ವಿಕೆ ಹೆಚ್ಚಿನ ದಿನದಲ್ಲಿ ಇರಲಿಲ್ಲ. ಕ್ರಮೇಣವಾಗಿ ಇವರ ಒಂದು ಅತಿಕ್ರಮಣ ತಣ್ಣಗಾಯಿತು. ನಮ್ಮ ಭಾರತದ ಮೇಲೆ ಮಧ್ಯಕಾಲೀನ ಯುಗದಲ್ಲಿ ದಾಳಿ ಮಾಡಿದಂಥ ಮೊದಲಿಗರು ಅಂತಂದರೆ ಅರಬ್ಬರು. ಈ ಅರಬ್ಬರು ಇಂದಿಗೆ 1300 ವರ್ಷಗಳ ಹಿಂದೆ ಸಿಂಧ್ ಮತ್ತು ಮುಲ್ತಾನ್ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾರೆ. ಹಾಗೆ ಅಲ್ಲಿ ಇಸ್ಲಾಂ ಧರ್ಮವನ್ನು ಕೂಡ ಬೆಳವಣಿಗೆಗೆ ತರ್ತಾರೆ. ಆದರೆ ಇದು ಅತಿ ಹೆಚ್ಚು ಕಾಲ ಉಳ್ಕೊಳ್ಳಿಲ್ಲ. ಅಲ್ಪ ಕಾಲದಲ್ಲೇ ಅರಬ್ಬರ ಅತಿಕ್ರಮಣ ಕಡಿಮೆ ಆಯಿತು. ಮುಂದುವರೆದಂತೆ ಅರಬ್ಬರ ನಂತರದಲ್ಲಿ ಟರ್ಕರು ದಾಳಿಯನ್ನು ಮಾಡ್ತಾರೆ. ಅರಬ್ಬರ ಆಳ್ವಿಕೆಯ 3 ಶತಮಾನಗಳ ನಂತರ ಟರ್ಕಿ ಮೂಲದ ಮಹಮ್ಮದ್ ಗಜ್ನಿ ಭಾರತದ ಮೇಲೆ ದಾಳಿಯನ್ನು ನಡೆಸ್ತಾನೆ. ಇವನು ಭಾರತದ
ನೆರೆಯ ರಾಷ್ಟ್ರವಾಗಿರ್ತಕ್ಕಂಥ ಆಫ್ಘಾನಿಸ್ತಾನದ ಮೂಲದವನಾಗಿರ್ತಾನೆ. ಆ ಆಫ್ಘಾನಿಸ್ತಾನ ರಾಜ್ಯದ ಸುಲ್ತಾನನಾಗಿದ್ದ ಇವನು ಭಾರತದ ಮೇಲೆ 17 ಬಾರಿ ದಾಳಿಯನ್ನು ನಡೆಸ್ತಾನೆ. ಇದರ ಪರಿಣಾಮವಾಗಿ ಭಾರತದಲ್ಲಿ ಹಲವಾರು ಸಂಪದ್ಭರಿತ ನಗರಗಳು ಸೂರೆಗೊಂಡವು. ಹಾಗೆ ನಮ್ಮ ಧಾರ್ಮಿಕ ಕೇಂದ್ರಗಳಿದ್ದವಲ್ಲ, ಆ ಧಾರ್ಮಿಕ ಕೇಂದ್ರಗಳು ಕೂಡ ನಾಶಕ್ಕೆ ಒಳಗಾದವು. ಮುಂದುವರೆದಂತೆ ಮಹಮ್ಮದ್ ಗೋರಿ ಇವನು ಸಾಮಾನ್ಯ ಶಕ 12ನೇ ಶತಮಾನದ ಕೊನೆಯ ಭಾಗದಲ್ಲಿ ದಾಳಿಯನ್ನು ಮಾಡ್ತಾನೆ. ಇವನು ಕೂಡ ಆಫ್ಘಾನಿಸ್ತಾನದ ಮೂಲದವನೇ ಆಗಿರ್ತಾನೆ. ಭಾರತದ ಮೇಲೆ ದಾಳಿ ಮಾಡಿ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳನ್ನು ವಶಪಡಿಸ್ಕೊಳ್ತಾನೆ. ನೀವು ಸ್ಕ್ರೀನ್ ಮೇಲೆ ಅವನ ಭಾವಚಿತ್ರವನ್ನು ಕೂಡ ಗಮನಿಸಬಹುದು. ತದನಂತರದಲ್ಲಿ ಈ ದಾಳಿ ಮುಂದುವರಿತಾ ಇದ್ದ ಹಾಗೆ ದಿಲ್ಲಿನಲ್ಲಿ ಆಳ್ವಿಕೆ ನಡೆಸ್ತಾ ಇರತಕ್ಕಂಥ ರಜಪೂತರ ದೊರೆಯಾಗಿರ್ತಕ್ಕಂಥ ಪೃಥ್ವಿರಾಜ್ ಚೌಹಾಣನು ಗೋರಿಯನ್ನು ಮೊದಲನೇ ಯುದ್ಧದಲ್ಲಿ ಸೋಲಿಸ್ಬಿಡ್ತಾನೆ. ಆದರೆ ಮಹಮ್ಮದ್ ಗೋರಿ ಸುಮ್ಮನೆ ಇರೋದಿಲ್ಲ. ಮರು ವರ್ಷ 1591ರಲ್ಲಿ ಮೊದಲನೇ ಯುದ್ಧ ನಡೆಯುತ್ತೆ. 1592 ಮರು ವರ್ಷವೇ ಅವನು ಪುನಃ ದಂಡೆತ್ತಿ ಪೃಥ್ವಿರಾಜ್ ಮೇಲೆ ಯುದ್ಧವನ್ನು ಸಾರಿ ಆ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನನ್ನು ಸೋಲಿಸಿ ಕೊಲ್ತಾನೆ. ಆ ನಂತರದಲ್ಲಿ ದಿಲ್ಲಿ ಪೂರ್ತಿಯಾಗಿ ಮಹಮ್ಮದ್ ಗೋರಿಯ ವಶವಾಗುತ್ತೆ. ಮಹಮ್ಮದ್ ಗೋರಿ ತಾನು ಗೆದ್ದುಕೊಂಡಂಥ ಎಲ್ಲ ಪ್ರದೇಶಗಳನ್ನು ಅವನ ಸೇನಾನಿ ಕುತುಬುದ್ದೀನ್ ಐಬಕ್ ಅಂತ ಇರ್ತಾನೆ, ಅವನಿಗೆ ಹಸ್ತಾಂತರಿಸ್ತಾನೆ. ಮಹಮ್ಮದ್ ಗೋರಿಯ ಮರಣದ ನಂತರ ಕುತುಬುದ್ದೀನ್ ಐಬಕ್ ದಿಲ್ಲಿಯ ಸುಲ್ತಾನನಾಗಿ ಸ್ವತಂತ್ರವಾಗಿ ಆಳ್ವಿಕೆಯನ್ನು ಮುಂದುವರಿಸ್ತಾನೆ. ದೆಹಲಿಯನ್ನು ಆಳಿದಂಥ ಪ್ರಮುಖ 5 ಸಂತತಿಗಳಂದರೆ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ ಮತ್ತು ಲೂದಿ ಸಂತತಿ. ಈ ಒಂದೊಂದು ಸಂತತಿಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಮೊದಲಿಗೆ ಗುಲಾಮಿ ಸಂತತಿ. ಈಗಾಗಲೇ ನಾವು ಕುತುಬುದ್ದೀನ್ ಐಬಕ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವನು ಪ್ರಾರಂಭದಲ್ಲಿ ಮಹಮ್ಮದ್ ಗೋರಿಯ ಗುಲಾಮ ಆಗಿರ್ತಾನೆ. ಈ ಕಾರಣದಿಂದಾಗೆ ಇವನು ಪ್ರಾರಂಭ ಮಾಡಿದ ಸಂತತಿಯನ್ನು ಗುಲಾಮಿ ಸಂತತಿ ಅಂತ ಕರೆಯಲಾಗುತ್ತೆ. ಇವನು ಶತ್ರುಗಳನ್ನೆಲ್ಲ ಗೆದ್ದು ಟರ್ಕರ ಆಳ್ವಿಕೆಯನ್ನು ಭದ್ರಗೊಳಿಸಿ ಇವರ ಒಂದು ಸ್ವತಂತ್ರ ಸಾಮ್ರಾಜ್ಯಕ್ಕೆ ಬುನಾದಿಯನ್ನು ಹಾಕ್ತಾನೆ. ಇವನು ತನ್ನ ವಿಜಯದ ದ್ಯೋತಕವಾಗಿ ದಿಲ್ಲಿಯ ಸಮೀಪದಲ್ಲಿ ಮೆಹರೌಲಿನಲ್ಲಿ ಕುತುಬ್ ಮಿನಾರಿನ ನಿರ್ಮಾಣ ಕಾರ್ಯವನ್ನು ಆರಂಭ ಮಾಡ್ತಾನೆ. ನೀವು ಪರದೆಯ ಮೇಲೆ ಅದರ ಚಿತ್ರವನ್ನು ಗಮನಿಸಬಹುದು. ಈ ಕುತುಬ್ ಮಿನಾರ್ನ ಪೂರ್ಣ ಆಗೋದು ಮುಂದಿನ ಸುಲ್ತಾನ ಆಗಿರ್ತಕ್ಕಂಥ ಇಲ್ತಮಿಶ್ನ ಕಾಲದಲ್ಲಿ. ಈ ದಿಲ್ಲಿಯ ಸುಲ್ತಾನರ ಕಾಲದಲ್ಲಿ ಅಧಿಕಾರ ಸೂತ್ರವನ್ನು ಹಿಡಿದಂಥ ಏಕೈಕ ಮಹಿಳೆ ಅಂದರೆ ರಜಿಯಾ ಸುಲ್ತಾನ. ಇಲ್ತಮಿಶ್ನಿಗೆ ಇದ್ದಂಥ ಗಂಡು ಮಗ ಅಧಿಕಾರ ನಡೆಸೋದಕ್ಕೆ ಅಸಮರ್ಥನಾಗಿದ್ದರಿಂದ ರಜಿಯಾ ಸುಲ್ತಾನ ಆಳ್ವಿಕೆಗೆ ಬರ್ತಾಳೆ. ಇವಳು ತುಂಬ ಧೈರ್ಯವಂತೆ ಆಗಿರ್ತಾಳೆ. ಆಸ್ಥಾನದಲ್ಲಿ ನ್ಯಾಯವನ್ನು ನೀಡ್ತಾ ಇರ್ತಾಳೆ. ಪುರುಷರಂತೆ ವೇಷ ಧರಿಸಿ ಗಂಡುಡುಗಿಯನ್ನು ತೊಟ್ಟು ರಣರಂಗದಲ್ಲಿ ಯುದ್ಧವನ್ನು ಮಾಡ್ತಾಳೆ. ಯಾವುದೇ ಪುರುಷರಿಗೆ ಸರಿಸಾಟಿ ಇಲ್ಲದಂತೆ ಇವಳು ಕೂಡ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿ ಆಳ್ವಿಕೆಯನ್ನು ನಡೆಸ್ತಾಳೆ. ಆದರೆ ಇವಳು ನಡೆಸ್ತಾ ಇರ್ತಕ್ಕಂಥ ಆಳ್ವಿಕೆಯ ಬಗ್ಗೆ ಆಸ್ಥಾನದಲ್ಲಿರ್ತಕ್ಕಂಥ ಸರ್ದಾರರು ಮಹಿಳೆಯೋರ್ವಳ ಆಳ್ವಿಕೆಯನ್ನು ಸಹಿಸೋದಕ್ಕಾಗದೆ ಅವಳನ್ನು ಏನು ಮಾಡ್ತಾರೆ, ಕೊಂದು ಬಿಡ್ತಾರೆ. ಮುಂದುವರೆದಂತೆ ನಾವು ಖಿಲ್ಜಿ ಸಂತತಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಖಿಲ್ಜಿ ಸಂತತಿಯಲ್ಲಿ ಪ್ರಮುಖವಾದಂತಹ ದೊರೆ ಅಂತಂದರೆ ಸುಲ್ತಾನ ಅಂದರೆ
ಅಲ್ಲಾವುದ್ದೀನ್ ಖಿಲ್ಜಿ. ಈ ಅಲ್ಲಾವುದ್ದೀನ್ ಖಿಲ್ಜಿ ತುಂಬ ಬಲಶಾಲಿಯಾಗಿರ್ತಾನೆ, ಪರಾಕ್ರಮಿಯಾಗಿರ್ತಾನೆ. ಈತನದು ಸೈನಿಕ ಆಡಳಿತ ಆಗಿರುತ್ತೆ. ಜೊತೆಗೆ ಇವನು ಆಡಳಿತ ಕ್ಷೇತ್ರದಲ್ಲಿ, ಸೈನಿಕ ಕ್ಷೇತ್ರದಲ್ಲಿ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಜಾರಿಗೆ ತರ್ತಾನೆ. ಅಗತ್ಯ ವಸ್ತುಗಳ ಮಾರಾಟದ ಮೇಲೆ ಹತೋಟಿಯನ್ನು ಇಟ್ಕೊಳ್ತಾನೆ. ಜನರಿಗೆ ಬೇಕಾದಂತಹ ಆಹಾರ ಧಾನ್ಯ ವಸ್ತುಗಳನ್ನು ನ್ಯಾಯಯುತವಾದ ಬೆಲೆಯಲ್ಲಿ ಜನರಿಗೆ ಒದಗಿಸಿಕೊಡ್ತಾನೆ. ಆ ಮೂಲಕ ಸಾಮಾನ್ಯ ಜನರಿಗೆ ಸಹಾಯವನ್ನು ಮಾಡ್ತಾನೆ. ಜೊತೆಗೆ ಮಾದಕ ಪದಾರ್ಥಗಳು, ಅದರ ಸೇವನೆ, ಆಮೇಲೆ ಜೂಜಾಟಗಳನ್ನು ನಿಷೇಧ ಮಾಡ್ತಾನೆ. ಇದು ಕೂಡ ಪ್ರಜೆಗಳ ಹಿತದೃಷ್ಟಿನೇ ಅಂತ ಭಾವಿಸ್ಬೋದು. ಹಾಗೆ ಅವನು ತಪ್ಪಿತಸ್ಥರಂತ ಕಂಡ್ರೆ ಅವರನ್ನ ಕ್ರೂರವಾಗಿ ದಂಡಿಸಿ ಆ ತಪ್ಪನ್ನು ಖಂಡಿಸ್ತಾ ಇದ್ದ. ಆ ಮೂಲಕ ಅಪರಾಧಗಳನ್ನು ನಿಯಂತ್ರಿಸ್ತಾ ಇದ್ದ. ಇವನ ದಂಡಯಾತ್ರೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ದೇಶವನ್ನ, ಇಡೀ ಭಾರತ ದೇಶವನ್ನೇ ಗೆದ್ಕೊಂಡು ಆಳ್ವಿಕೆಯನ್ನು ನಡೆಸಬೇಕು ಅನ್ನೋದು ಅಲ್ಲಾವುದ್ದೀನ್ ಖಿಲ್ಜಿಯ ಆಕಾಂಕ್ಷೆಯಾಗಿತ್ತು. ಅದಕ್ಕೆ ಅವನು ಉತ್ತರ ಭಾರತವನ್ನು ಪೂರ್ತಿಯಾಗಿ ಗೆದ್ದುಕೊಂಡ. ತದನಂತರದಲ್ಲಿ ದಕ್ಷಿಣ ಭಾರತವನ್ನು ಕೂಡ ವಶಪಡಿಸ್ಕೊಳ್ಳೋದಕ್ಕೆ ಅವನ ಆಪ್ತ ಗುಲಾಮನಾದಂಥ ಮಲ್ಲಿಕಾಫರ್ ಎಂಬ ಸೇನಾನಿಯನ್ನು ಅವನ ಭಾರಿ ತುಂಬ ಪ್ರಬಲವಾದಂಥ ಸೇನಾಪಡೆಯೊಂದಿಗೆ ದಕ್ಷಿಣ ಭಾರತಕ್ಕೆ ಕಳಿಸ್ಕೊಡ್ತಾನೆ. ಮಲ್ಲಿಕಾಫರ್ ದಕ್ಷಿಣ ಭಾರತದಲ್ಲಿ 4 ರಾಜ್ಯಗಳ ರಾಜಧಾನಿಗಳನ್ನು ಕೊಳ್ಳೆ ಹೊಡಿತಾನೆ. ಆ 4 ರಾಜ್ಯಗಳು, ರಾಜಧಾನಿಗಳು ಯಾವುದಪ್ಪ ಅಂದರೆ ಮಹಾರಾಷ್ಟ್ರದ ಯಾದವ, ಅದರ ರಾಜಧಾನಿ ದೇವಗಿರಿ, ಮತ್ತು ಆಂಧ್ರದ ಕಾಕತೀಯ, ವಾರಂಗಲ್ಲು, ಹಾಗೆ ಕರ್ನಾಟಕದ ಹೊಯ್ಸಳ, ದ್ವಾರಸಮುದ್ರ, ಮತ್ತು ತಮಿಳುನಾಡಿನ ಪಾಂಡ್ಯ, ಅವರ ರಾಜಧಾನಿ ಮಧುರೆ. ಈ ಒಂದು ರಾಜ್ಯಗಳಲ್ಲಿರ್ತಕ್ಕಂಥ ರಾಜಧಾನಿಗಳನ್ನು ಆಕ್ರಮಣ ಮಾಡಿ ಅಲ್ಲಿನ ಒಂದು ಸಂಪತ್ತನ್ನು ಲೂಟಿ ಮಾಡ್ತಾರೆ. ಮುಂದುವರೆದಂತೆ ಮಲ್ಲಿಕಾಫರ್ ತಮಿಳುನಾಡಿನಲ್ಲಿರ್ತಕ್ಕಂಥ ರಾಮೇಶ್ವರದವರೆಗೂ ತನ್ನ ದಂಡಯಾತ್ರೆಯನ್ನು ಮುಂದುವರಿಸ್ತಾನೆ. ಅಲ್ಲಿಯೂ ಕೂಡ ದೇವಾಲಯಗಳನ್ನೆಲ್ಲ ಲೂಟಿ ಮಾಡ್ತಾನೆ. ಅಲ್ಲಿರ್ತಕ್ಕಂಥ ಧನ ಕನಕಾದಿಗಳನ್ನು ಭಾರೀ ಪ್ರಮಾಣದಲ್ಲಿ ಸೂರೆಗೊಳ್ತಾನೆ. ಜೊತೆಗೆ ಅಲ್ಲಿರ್ತಕ್ಕಂಥ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳು, ಸಂಪತ್ತನ್ನೆಲ್ಲ ಲೂಟಿ ಮಾಡ್ತಾನೆ. ದಕ್ಷಿಣ ಭಾರತದಿಂದ ದಿಲ್ಲಿಗೆ ಇಷ್ಟೊಂದು ಪ್ರಮಾಣದ ಸಂಪತ್ತಿನ ಹೊಳೆ ಹರಿದೋಗಿದೆ ಅಂತಂದರೆ ಈ ಕಾಲದಲ್ಲಿ ಹಿಂದೆ ಯಾವತ್ತೂ ಹೋಗಿರಲಿಲ್ಲ. ಮಲ್ಲಿಕಾಫರ್ ಇಷ್ಟೊಂದು ಪ್ರಮಾಣದ ಸಂಪತ್ತನ್ನು ದಕ್ಷಿಣ ಭಾರತದಿಂದ ದಿಲ್ಲಿಗೆ ತೆಗೆದುಕೊಂಡು ಹೋಗ್ತಾನೆ. ಈ ಅಲ್ಲಾವುದ್ದೀನ್ ಖಿಲ್ಜಿಯ ಆಸ್ಥಾನದಲ್ಲಿ ಅಮೀರ್ ಖುಸ್ರು, ಅಮೀರ್ ಹಸನ್ ಮುಂತಾದಂತಹ ಪರ್ಷಿಯನ್ ಕವಿಗಳು ಇರ್ತಾರೆ. ಅವರೆಲ್ಲರಿಗೂ ಅಲ್ಲಾವುದ್ದೀನ್ ಖಿಲ್ಜಿ ಪ್ರೋತ್ಸಾಹವನ್ನು ಕೊಡ್ತಾನೆ. ಹಾಗೆ ದಿಲ್ಲಿಯಲ್ಲಿ ಸಿರಿ ಎಂಬ ರಾಜಧಾನಿಯನ್ನು ಕಟ್ಟಿಸ್ತಾನೆ. ಅದ್ರ ಜೊತೆಗೆ ಅಲೈ ದರ್ವಾಜಾ ಇವನ ಭವ್ಯ ರಚನೆ ಆಗಿದೆ. ಅಲ್ಲಾವುದ್ದೀನ್ ಇಷ್ಟೆಲ್ಲ ದಂಡಯಾತ್ರೆಗಳನ್ನು ಕೈಗೊಂಡಿದ್ರು, ಆಡಳಿತ ಕ್ಷೇತ್ರದಲ್ಲಿ ಸೈನಿಕವಾಗಿ ಸುಧಾರಣೆಗಳನ್ನು ಕೈಗೊಂಡಿದ್ರೂ ಕೂಡ ಇವನ ಅಂತ್ಯಕಾಲ ದುಃಖಮಯವಾಗಿತ್ತು. ಅವನ ಅರಮನೆಯಲ್ಲೇ ಸಾಕಷ್ಟು ದಂಗೆಗಳು ನಡೀತವೆ. ಕೊನೆಯಲ್ಲಿ ಇವನು ಕೊಲೆಗೀಡಾಗ್ತಾನೆ. ಅಲ್ಪ ಕಾಲದಲ್ಲಿ ಈ ಖಿಲ್ಜಿ ಸುಲ್ತಾನರ ಆಳ್ವಿಕೆ ಕೊನೆಗೊಂಡು ತುಘಲಕ್ ಸಂತತಿ ಅಧಿಕಾರಕ್ಕೆ ಬರುತ್ತದೆ. ಈ ತುಘಲಕ್ ಸಂತತಿಯಲ್ಲಿ ಅತ್ಯಂತ ಪ್ರಸಿದ್ಧನಾದಂಥ ಸುಲ್ತಾನ ಅಂದರೆ ಮಹಮ್ಮದ್ ಬಿನ್ ತುಘಲಕ್. ಈ ಮಹಮ್ಮದ್ ಬಿನ್ ತುಘಲಕ್ ವಿದ್ವಾಂಸ ಆಗಿರ್ತಾನೆ. ಪರ್ಷಿಯನ್, ಅರೇಬಿಕ್ ಭಾಷೆಗಳಲ್ಲಿ
ಪಾಂಡಿತ್ಯವನ್ನು ಹೊಂದಿರ್ತಾನೆ. ಅದರ ಜೊತೆಗೆ ಖಗೋಳ ವಿಜ್ಞಾನದಲ್ಲಿ, ಭೂವಿಜ್ಞಾನದಲ್ಲಿ, ಗಣಿತದಲ್ಲಿ ಸಾಕಷ್ಟು ಪಾಂಡಿತ್ಯವನ್ನು ಗಳಿಸ್ಕೊಂಡಿರ್ತಾನೆ. ತುಂಬ ಜಾಣನೇ ಆಗಿರ್ತಾನೆ. ಇವನು ಯಾವ ರೀತಿ ಆಲೋಚನೆಗಳು ಇವನು ಇರುತ್ತೆ ಅಂತ ಅಂದ್ಬಿಟ್ಟು ಇತಿಹಾಸಕಾರರು ವರ್ಣಿಸಿದ್ದಾರೆ ಅಂದರೆ, ಮುಂದೆ ಒಂದು 5-6 ಶತಮಾನಗಳಷ್ಟು ಮುಂದುವರೆದಂತೆ ಇವನ ಆಲೋಚನೆಗಳು ಇತ್ತು. ಆದರೆ ಇವನು ತುಂಬ ಆತುರದ ಸ್ವಭಾವದವನಾಗಿದ್ದ, ಹಾಗೆ ಕೋಪಿಷ್ಟ ಕೂಡ ಆಗಿದ್ದ. ಹಾಗಾಗಿ ಇವನ ಆಲೋಚನೆಗಳು ಅತ್ಯುತ್ತಮವಾಗಿದ್ದರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ತೊಂದರೆಗಳನ್ನು ಅನುಭವಿಸಬೇಕಾಯಿತು. ನೋಡಿ ಮಕ್ಕಳೇ, ಇತಿಹಾಸವನ್ನು ನಮ್ಮ ಜೀವನದ ಮೇಲೆ ನಾವು ಅಳವಡಿಸ್ಕೊಳ್ಬೋದು. ಅದು ಬೆಳಕು ಚೆಲ್ಲುತ್ತೆ ಅಂತಂದರೆ ನಾವು ಈ ರೀತಿ ಉದಾಹರಣೆಗಳನ್ನು ಇಟ್ಕೊಂಡು ನಮ್ಮ ಜೀವನದಲ್ಲಿ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳಬೇಕು. ನಮ್ಮಲ್ಲಿ ಎಷ್ಟೇ ಜಾಣತನ ಇದ್ದಾಗ್ಯೂ ಕೂಡ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ನಮ್ಮ ಜಾಣತನವನ್ನು ನಮ್ಮ ವ್ಯಕ್ತಿತ್ವದಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಅನ್ನೋದಕ್ಕೆ ಇತಿಹಾಸ ಈ ಹಂತದಲ್ಲಿ ನಮಗೆ ಸಹಕಾರಿಯಾಗಿದೆ ಅಂತ ಭಾವಿಸ್ಬೋದು. ಜೊತೆಗೆ ಇವನಿಗೆ ವ್ಯವಹಾರ ಕೌಶಲ ಕಡಿಮೆ ಆಗಿರುತ್ತೆ. ಇವನು ಆಡಳಿತದ ಸುಧಾರಣೆಗೋಸ್ಕರ ಹಲವಾರು ಪ್ರಯೋಗಗಳನ್ನು ನಡೆಸ್ತಾನೆ. ಆ ಪ್ರಯೋಗಗಳಲ್ಲಿ ಪ್ರಮುಖವಾದದ್ದು ಅಂದರೆ ರಾಜಧಾನಿಯ ವರ್ಗಾವಣೆ. ಇವನು ರಾಜಧಾನಿಯನ್ನು ದಿಲ್ಲಿಗೆ ಬದಲಾಗಿ ಭಾರತದ ಮಧ್ಯಭಾಗದಲ್ಲಿರ್ತಕ್ಕಂಥ ದೇವಗಿರಿಗೆ ರಾಜಧಾನಿಯನ್ನು ಶಿಫ್ಟ್ ಮಾಡಿದ್ರೆ ನನಗೆ ಆಡಳಿತದಲ್ಲಿ ಅನುಕೂಲ ಆಗುತ್ತೆ. ಆ ಮೂಲಕ ಅದನ್ನು ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡು ದಕ್ಷಿಣ ಭಾರತದ ಮೇಲೂ ಕೂಡ ನಾನು ನಿಯಂತ್ರಣವನ್ನು ಸಾಧಿಸಬಹುದು ಅನ್ನೋ ದೂರದೃಷ್ಟಿಯನ್ನು ಇಟ್ಕೊಂಡು ಆ ನಂಬಿಕೆಯೊಂದಿಗೆ ಇವನು ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ಶಿಫ್ಟ್ ಮಾಡ್ತಾನೆ. ಈಗ ನಾವು ದಿಲ್ಲಿಯ ಸುಲ್ತಾನರ ಕಾಲದ ಪ್ರಮುಖ ಐತಿಹಾಸಿಕ ಸ್ಥಳಗಳನ್ನು ಭಾರತದ ಭೂಪಟದಲ್ಲಿ ಗುರುತಿಸೋಣ. ಮಕ್ಕಳೇ, ಈಗಾಗಲೇ ನಿಮಗೆ ತಿಳಿಸಿದ್ದೀನಿ ವಿದೇಶಿಯರ ಆಕ್ರಮಣಗಳು ಭಾರತದ ವಾಯುವ್ಯ ಭಾಗದಿಂದ ಆಗ್ತಾ ಇತ್ತು ಅಂತ. ನೋಡಿ, ಇಲ್ಲಿ ವಾಯುವ್ಯ ಭಾಗದಲ್ಲಿ ಇಲ್ಲಿ ಖೈಬರ್ ಮತ್ತು ಬೋಲಾನ್ ಕಣಿವೆಗಳು ಕಂಡು ಬರುತ್ತೆ. ಈ ವಾಯುವ್ಯ ಭಾಗದಿಂದ ಆಕ್ರಮಣವನ್ನು ವಿದೇಶಿಯರು ಭಾರತದ ಮೇಲೆ ಮಾಡ್ತಾರೆ. ಹಾಗೆ ದಿಲ್ಲಿಯ ಸುಲ್ತಾನರು ದೆಹಲಿ, ನೋಡಿ ಇಲ್ಲಿ ಈ ಭಾಗದಲ್ಲಿ ದೆಹಲಿ ಕಂಡು ಬರುತ್ತೆ ಮಕ್ಕಳೇ. ಹಾಗೆ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳು, ಇಲ್ಲಿ ಪಂಜಾಬ್ ಬರುತ್ತೆ, ಹಾಗೆ ಇಲ್ಲಿ ಸಿಂಧ್ ಪ್ರಾಂತ್ಯಗಳು ಬರುತ್ತೆ ಮಕ್ಕಳೇ. ಹಾಗೆ ದೆಹಲಿಯಿಂದ ದೇವಗಿರಿಗೆ, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ದೇವಗಿರಿಗೆ ನಮ್ಮ ಮಹಮ್ಮದ್ ಬಿನ್ ತುಘಲಕ್ ಏನು ಮಾಡ್ತಾನೆ, ರಾಜಧಾನಿಯನ್ನು ಶಿಫ್ಟ್ ಮಾಡ್ತಾನೆ. ಹಾಗೆ ಮಲ್ಲಿಕ್ ಕಾಫರ್ ದಕ್ಷಿಣ ಭಾರತಕ್ಕೆ ಬಂದು ಮಹಾರಾಷ್ಟ್ರ, ಹಾಗೆ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ, ಹಾಗೆ ನೋಡಿ ಇಲ್ಲಿ ತಮಿಳುನಾಡು ರಾಜ್ಯಗಳಿಗೆ ಬಂದು ಅಲ್ಲಿ ಅವನು ಭಾರಿ ಪ್ರಮಾಣದ ಸಂಪತ್ತನ್ನು ಲೂಟಿ ಹೊಡಿತಾನೆ. ಈ ಪ್ರದೇಶಗಳನ್ನೆಲ್ಲ ನಾವು ಭಾರತದ ಭೂಪಟದಲ್ಲಿ ಗಮನಿಸಬಹುದು. ಈ ತರಗತಿ ಆದ ನಂತರ ನೀವು ಕೂಡ ಮಕ್ಕಳೇ ಭಾರತದ ಭೂಪಟವನ್ನು ಬರೆದು ಈ ಒಂದು ಸ್ಥಳಗಳನ್ನು ಲೊಕೇಟ್ ಮಾಡಿ. ಹಾಗೆ ನಾವು ಕುತುಬ್ ಮಿನಾರ್ ಬಗ್ಗೆ ತಿಳ್ಕೊಂಡ್ವಿ, ಅಲೈ ದರ್ವಾಜಾ ಬಗ್ಗೆ ವಾಸ್ತುಶಿಲ್ಪಗಳೆಲ್ಲ ಕಂಡು ಬರೋದು ಈ ದೆಹಲಿನಲ್ಲೇ ಕಂಡು ಬರುತ್ತೆ ಮಕ್ಕಳೇ. ಭಾರತದ ಭೂಪಟದಲ್ಲಿ ಪ್ರಮುಖ ಸ್ಥಳಗಳನ್ನು ಗುರುತಿಸ್ಕೊಂಡು ಬಂದ್ವಿ. ಮುಂದುವರೆದಂತೆ ಈ ದಿಲ್ಲಿಯಿಂದ ದೇವಗಿರಿಗೆ ನಮ್ಮ ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿಯನ್ನು ಶಿಫ್ಟ್ ಮಾಡ್ತಾನಲ್ಲ, ಅದು ಸರಿ ಸುಮಾರು 700 ಮೈಲಿಗಳಷ್ಟು ದೂರ ಇರುತ್ತೆ. ಅವನು ದೇವಗಿರಿಗೆ ದೌಲತಾಬಾದ್ ಅಂತ ಹೊಸ ಹೆಸರನ್ನು ಕೊಡ್ತಾನೆ. ಈ ದಿಲ್ಲಿಯ ಜನರು ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತ ಈ ಸುಲ್ತಾನ ಕಟ್ಟಾಜ್ಞೆಯನ್ನು ಹೊರಡಿಸ್ತಾನೆ. ಆದರೆ ಜನ ಅಲ್ಲಿಂದ ಇಲ್ಲಿಗೆ ವಲಸೆಯನ್ನು ಬರಬೇಕಾದ್ರೆ ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ತಾರೆ. ಎಷ್ಟೋ ಜನ ವಯಸ್ಸಾದವರು, ಮಕ್ಕಳು, ಹಾಗೆ ಅನಾರೋಗ್ಯದಿಂದ ಸಮಸ್ಯೆಯಿಂದ ಬಳಲುತ್ತಾ ಇದ್ದಂಥವರು ದಾರಿಯಲ್ಲೇ ಸತ್ತು ಹೋಗ್ಬಿಡ್ತಾರೆ. ಎಷ್ಟು ವಿಷಾದನೀಯ ಅಲ್ವಾ? ಕೊನೆಗೆ ತಾನು ಮಾಡಿದ್ದು
ಪ್ರಮಾದ ಆಯಿತು, ತಪ್ಪಾಯಿತು ಅಂತ ನಿಧಾನವಾಗಿ ಸುಲ್ತಾನನಿಗೆ ಗೊತ್ತಾಗುತ್ತೆ. ಮತ್ತೆ ಅವನೇನು ಮಾಡ್ತಾನೆ, ದೇವಗಿರಿಯಿಂದ ಡೆಲ್ಲಿಗೆ ವಾಪಸ್ ಹೋಗುವಂತೆ ಇನ್ನೊಂದು ಆತುರದ ತಪ್ಪು ನಿರ್ಧಾರವನ್ನು ಕೈಗೊಳ್ತಾನೆ, ಅಪ್ಪಣೆಯನ್ನು ಕೊಡ್ತಾನೆ. ಪುನಃ ದೇವಗಿರಿಯಿಂದ ಡೆಲ್ಲಿಗೆ ಹೋದಾಗ ಕೊನೆಗೆ ಬದುಕಿ ಉಳಿದಂತಹ ಜನರು ಕೆಲವೇ ಮಂದಿ. ಈ ಮಹಮ್ಮದ್ ಬಿನ್ ತುಘಲಕ್ ಇನ್ನೊಂದು ಸುಧಾರಣೆ ಮಾಡಕ್ಕೆ ಹೋಗ್ತಾನೆ. ಏನಪ್ಪ ಅದು ಅಂತಂದರೆ, ಬೆಳ್ಳಿಯ ನಾಣ್ಯಗಳ ಬದಲು ಅಷ್ಟೇ ಮುಖಬೆಲೆಯ ತಾಮ್ರದ ನಾಣ್ಯಗಳ ಒಂದು ಚಲಾವಣೆ ಇದು. ಈ ಚಲಾವಣೆಗೆ ತಂದಿದ್ದು ಕೂಡ ಇನ್ನೊಂದು ಸುಧಾರಣೆ ಆಗುತ್ತೆ. ಆದರೆ ಈ ತಾಮ್ರದ ನಾಣ್ಯಗಳನ್ನು ಟಂಕಿಸುವಂಥದ್ದು, ಮುದ್ರಣ ಮಾಡುವಂಥ ಅಧಿಕಾರ ಸರ್ಕಾರಕ್ಕೆ ಮಾತ್ರವೇ ಸೇರಿದ್ದು ಅನ್ನೋ ರಾಜಾಜ್ಞೆಯನ್ನು ಇವನು ಹೊರಡಿಸಲಿಲ್ಲ. ಇದು ಗಮನಿಸಬೇಕಾಗಿರುವಂಥ ಅಂಶ. ಇದರ ಪರಿಣಾಮವಾಗಿ ಸಿಕ್ಕವರೆಲ್ಲ ಏನು ಮಾಡಿದ್ರು, ತಾಮ್ರದ ನಾಣ್ಯಗಳನ್ನು ಮುದ್ರಣ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಇದರಿಂದ ನಾಣ್ಯಗಳ ವ್ಯಾಲ್ಯೂ ಏನಾಯಿತು, ಕಡಿಮೆ ಆಯಿತು, ಅಪಮೌಲ್ಯ ಆಯಿತು. ಕೊನೆಗೆ ಅವನೇನು ಮಾಡ್ತಾನೆ, ಈ ಸುಧಾರಣೆ ತಂದಿದ್ದು ಯಶಸ್ವಿ ಆಗಲಿಲ್ಲ ಅಂತ ಅಂದ್ಬಿಟ್ಟು ತಾಮ್ರದ ನಾಣ್ಯಗಳನ್ನು ರದ್ದುಪಡಿಸ್ತಾನೆ. ಜನರು ಮುದ್ರಿಸ್ತಕ್ಕಂಥ ತಾಮ್ರದ ನಾಣ್ಯಗಳನ್ನೆಲ್ಲ ಪಡೆದು ಅದರ ಬದಲಾಗಿ ಬೆಳ್ಳಿಯ ನಾಣ್ಯಗಳನ್ನು ವಿತರಣೆ ಮಾಡೋದಕ್ಕೆ ಹೋಗ್ತಾನೆ. ಇದರಿಂದ ಅವನ ಖಜಾನೆ ಏನಾಗುತ್ತೆ, ಬರಿದಾಗೋಗುತ್ತೆ. ನೋಡಿ, ಇವನು ಮಹಮ್ಮದ್ ಬಿನ್ ತುಘಲಕ್ ಕಾಲದಲ್ಲಿ ತಾಮ್ರದ ನಾಣ್ಯಗಳಿದ್ವಲ್ಲ, ಆ ತಾಮ್ರದ ನಾಣ್ಯಗಳನ್ನು ನೀವಿಲ್ಲಿ ವೀಕ್ಷಿಸಬಹುದು, ಅದರ ಒಂದು ಚಿತ್ರವನ್ನು. ಹಾಗೆ ಇವು ಬೆಳ್ಳಿಯ ನಾಣ್ಯಗಳು, ಮೊಹಮ್ಮದ್ ಬಿನ್ ತುಘಲಕ್ ಕಾಲದ ಬೆಳ್ಳಿಯ ನಾಣ್ಯಗಳು. ಒಟ್ಟಿನಲ್ಲಿ ಜನರಿಂದ ಸುಲ್ತಾನನೇ ಮೋಸ ಹೋಗ್ತಾನೆ. ಇವನು ದೂರದೃಷ್ಟಿಯನ್ನು ಇಟ್ಕೊಂಡು ನಾಣ್ಯಗಳನ್ನು ಟಂಕಿಸ್ತಾನೆ. ಆದರೆ ಆ ನಾಣ್ಯಗಳನ್ನು ಜನರೇ ಟಂಕಿಸ್ಬಿಟ್ಟು ಅವನಿಗೆ ಮೋಸ ಮಾಡ್ದಂಗಾಗತ್ತೆ. ಅವನು ಇನ್ನೊಂದು ಪ್ರಯೋಗ ಮಾಡೋಕ್ಕೋಗಿ ಆ ತಾಮ್ರದ ನಾಣ್ಯಗಳನ್ನು ವಾಪಸ್ ಪಡೆದು ಬೆಳ್ಳಿ ನಾಣ್ಯಗಳನ್ನು ವಿತರಣೆ ಮಾಡೋಕ್ಕೋಗಿ ಅವನ ಬೊಕ್ಕಸ ಖಾಲಿಯಾಗಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಬಿಡುತ್ತೆ. ಇವನ ಆಡಳಿತದಿಂದ ಜನರು ಕೂಡ ಅತೃಪ್ತರಾಗ್ತಾರೆ. ಹಾಗೆ ಪ್ರಜೆಗಳು ದಂಗೆಯನ್ನು ಏಳ್ತಾರೆ. ಹೌದಲ್ವಾ? ಒಂದು ಕಡೆ ರಾಜಧಾನಿ ಬದಲಾವಣೆ ಮಾಡಿದಾಗೂ ಕೂಡ, ಇನ್ನೊಂದು ಕಡೆ ನಾಣ್ಯಗಳ ಚಲಾವಣೆಯಲ್ಲೂ ಕೂಡ ರಾಜ ಏನು ಮಾಡ್ತಾನೆ, ನಿರ್ಧಾರಗಳನ್ನು ತೆಗೆದುಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಹಂತದಲ್ಲಿ ದುಡುಕೋದ್ರಿಂದ ಜನರಿಗೆ ಎಷ್ಟೊಂದು ಸಮಸ್ಯೆ ಆಗುತ್ತೆ. ಆ ಸಮಸ್ಯೆಯ ಪ್ರತಿಫಲವಾಗಿ ಜನಗಳು ಏನು ಮಾಡ್ತಾರೆ, ದಂಗೆಯನ್ನು ಏಳ್ತಾರೆ. ಸಿಂಧ್ ಪ್ರಾಂತ್ಯದಲ್ಲಿ ದಂಗೆಕೋರರನ್ನು ದಮನ ಮಾಡ್ತಾ ಇರಬೇಕಾದ್ರೆ ಇವನಿಗೆ ತೀವ್ರ ಜ್ವರ ಬರುತ್ತೆ. ಆ ಅನಾರೋಗ್ಯದ ಕಾರಣದಿಂದ ಮಹಮ್ಮದನು ತೀರಿಕೊಳ್ತಾನೆ. ಈ ತುಘಲಕ್ಕರ ಅನಂತರ ಸೈಯದ್ ಮತ್ತು ಲೂದಿ ಸಂತತಿಗಳು ಆಳ್ವಿಕೆಗೆ ಬರುತ್ತೆ. ಈ ಆಳ್ವಿಕೆಗಳು ಅಲ್ಪ ಕಾಲದಲ್ಲಿ ಮಾತ್ರ ದಿಲ್ಲಿಯಲ್ಲಿ ಆಳ್ವಿಕೆಯನ್ನು ನಡೆಸ್ತಾರೆ. ಈ ಸುಲ್ತಾನರಲ್ಲಿ ಇಬ್ರಾಹಿಂ ಲೂದಿಯನ್ನು ಮೊಘಲ್ ದೊರೆ ಬಾಬರ್ ಮೊದಲ ಪಾಣಿಪಟ್ ಕದನದಲ್ಲಿ ಸೋಲಿಸ್ತಾನೆ. ಆ ಮೂಲಕ ಬಾಬರ್ ಮೊಘಲ್ ಸಾಮ್ರಾಜ್ಯಕ್ಕೆ ಬುನಾದಿಯನ್ನು ಹಾಕ್ತಾನೆ. ಇಷ್ಟೊತ್ತು ನಾವು ಅವರ ಸಂತತಿಗಳ ಬಗ್ಗೆ ತಿಳ್ಕೊಂಡು ಬಂದ್ವಿ. ಈಗ ಈ ದಿಲ್ಲಿಯ ಸುಲ್ತಾನರ ಕೊಡುಗೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅವರ ಆಡಳಿತ ಕ್ಷೇತ್ರಕ್ಕೆ ಅವರ ಕೊಡುಗೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ದಿಲ್ಲಿ ಸುಲ್ತಾನ್ ರಾಜ್ಯದಲ್ಲಿ ಸಾಕಷ್ಟು ಬಹುಸಂಖ್ಯಾತರಿದ್ದಿದ್ದು ಹಿಂದೂಗಳೇ. ಆದರೆ ಅವರು ಆಡಳಿತ ಮಾತ್ರ ಟರ್ಕಿಯ ಮಾದರಿಯಲ್ಲಿ ನಡೆಸ್ತಾ ಇದ್ರು. ಮಿಲಿಟರಿ ಶಕ್ತಿನೇ ಅವರ ರಾಜ್ಯದ ಬೆನ್ನೆಲುಬಾಗಿತ್ತು. ಇವರ ಸೈನ್ಯ ತುಂಬ ಸ್ಟ್ರಾಂಗ್ ಆಗಿತ್ತು. ಈ ಸುಲ್ತಾನರು ನಿರಂಕುಶ ಪ್ರಭುಗಳಾಗಿರ್ತಿದ್ರು. ಇವರು ನಿರ್ಧಾರವನ್ನು ಅಲ್ಟಿಮೇಟ್ ಆಗಿ ರಾಜನೇ ತಗೋತಾ ಇದ್ದ. ರಾಜ ಹೇಳ್ದಂಗೆ ಪ್ರಜೆಗಳೆಲ್ಲರೂ
ನಡ್ಕೋಬೇಕಾಗಿತ್ತು. ಈಗಾಗಲೇ ಅವರ ಬಗ್ಗೆ ತಿಳ್ಕೊಂಡು ಬಂದಿದ್ರಿಂದ ನಮಗೂ ಕೂಡ ಅವರ ಆಳ್ವಿಕೆಯ ಬಗ್ಗೆ ಅರಿವು ಆಗಿದೆ. ಜೊತೆಗೆ ಬಲ್ಬನ್ ಅನ್ನೋ ಒಬ್ಬ ಸುಲ್ತಾನ ಇದ್ದ. ಅವನೇನಂತ ಹೇಳ್ತಾ ಇದ್ದ, ನಾನು ದೇವರ ಪ್ರತಿನಿಧಿ, ದೇವರಿಗಲ್ಲದೆ ಬೇರೆ ಇನ್ಯಾರಿಗೂ ನಾನು ಹೊಣೆಗಾರ ಆಗಿರಲ್ಲ ಅಂತ ಸಾರ್ತಾ ಇದ್ದ. ಈ ದಿಲ್ಲಿಯ ಸುಲ್ತಾನರು ಸ್ಥಳೀಯ ರಾಜರ ಪ್ರಬಲ ವಿರೋಧವನ್ನ ಸತತವಾಗಿ ಎದುರಿಸಬೇಕಾಗಿತ್ತು. ಮುಂದುವರೆದಂತೆ ಇವರ ಆರ್ಥಿಕತೆ ಬಗ್ಗೆ ತಿಳ್ಕೊಳ್ಳೋಣ. ರೈತರ ಮೇಲಿನ ಭೂಕಂದಾಯ ಹೊರೆ ವಿಪರೀತವಾಗಿತ್ತು. ರೈತರು ಬಡವರಾಗಿರಲಿ ಶ್ರೀಮಂತರಾಗಿರಲಿ, ಇವರು ವಿಧಿಸಿದಂತಹ ತೆರಿಗೆಯನ್ನ ಅವರು ಪಾವತಿಸಲೇಬೇಕಾಗಿತ್ತು. ಮೊಹಮ್ಮದ್ ಬಿನ್ ತುಘಲಕ್ ಈ ಕಂದಾಯವನ್ನು ಇನ್ನಷ್ಟು ಹೆಚ್ಚು ಮಾಡ್ದ. ಅದ್ರ ಜೊತೆಗೆ ಕಟ್ಟುನಿಟ್ಟಾಗಿ ಅದನ್ನು ವಸೂಲಿ ಮಾಡ್ಕೋತಾ ಇದ್ದ. ಇದರ ಪರಿಣಾಮವಾಗಿ ಎಲ್ಲ ರೈತರು ಕೂಡ ದಂಗೆ ಏಳ್ತಾರೆ. ಆ ಕಾಲದಲ್ಲಿ ನೇಯ್ಗೆ ಮಾಡೋದು, ಬಟ್ಟೆ ನೇಯ್ತಾರಲ್ಲ, ಅದು ವೀವಿಂಗ್ ಆ ಕಾಲದ ಬೃಹತ್ ಉದ್ಯಮವಾಗಿತ್ತು. ಮುಂದುವರೆದಂತೆ ನಗರ ಪ್ರದೇಶಗಳಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಬಿರುಸಾಗಿ ನಡೀತಾ ಇತ್ತು. ಈ ಪ್ರಕ್ರಿಯೆಯಲ್ಲಿ ಭಾರಿ ಪ್ರಮಾಣದ ಉದ್ಯೋಗ ಜನರಿಗೆ ಸಿಗ್ತಾ ಇತ್ತು. ಜೊತೆಗೆ ಸುಲ್ತಾನರು ಪ್ರಮುಖವಾಗಿ ಯುದ್ಧಕ್ಕೆ ಬೇಕಾದಂತಹ ಕುದುರೆಗಳನ್ನು ಆಮಾದು ಮಾಡಿಕೊಳ್ತಾ ಇದ್ರು. ಮುಂದುವರೆದಂತೆ ಆ ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಬರೋದಾದ್ರೆ ಕುತುಬ್ ಮಿನಾರ್ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಇದು ದಿಲ್ಲಿ ಸುಲ್ತಾನರ ಪ್ರಮುಖವಾದಂತಹ ವಾಸ್ತುಶಿಲ್ಪ. ಇದು 5 ಅಂತಸ್ತುಗಳನ್ನು ಒಳಗೊಂಡಿದೆ. ಸುಮಾರು 71 ಮೀಟರ್ ಎತ್ತರವನ್ನು ಹೊಂದಿದೆ. ಮುಂದುವರೆದಂತೆ ಅಲೈ ದರ್ವಾಜಾ, ಇದು ಒಂದು ಸುಂದರವಾದಂಥ ದ್ವಾರ. ಇದು ಕೂಡ ದಿಲ್ಲಿ ಸುಲ್ತಾನರ ಪ್ರಮುಖ ಕೊಡುಗೆಗಳಲ್ಲಿ ಒಂದು. ಕವತ್ ಉಲ್ ಇಸ್ಲಾಂ ಮಸೀದಿ ಮತ್ತೆ ಸಿರಿ ಕೋಟೆಯನ್ನು ಕೂಡ ಇವರ ಕಾಲದಲ್ಲೇ ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಇವರ ಕಾಲದಲ್ಲಿ ಉರ್ದು ಭಾಷೆ ರೂಪುಗೊಂಡಿತು. ಅಮೀರ್ ಖುಸ್ರು ಮತ್ತು ಅಮೀರ್ ಹಸನ್ ಪರ್ಷಿಯನ್ ಭಾಷೆಯ ಹೆಸರಾಂತ ಕವಿಗಳು. ಅಮೀರ್ ಖುಸ್ರು ಸಂಗೀತಗಾರನಾಗಿರ್ತಾನೆ, ತಬ್ಲಾ ಸೀತಾರ್ ವಾದ್ಯಗಳನ್ನು ರೂಪಿಸ್ತಾನೆ. ಹಾಗೆ ಜೈಸಿ ಅನ್ನೋ ಕವಿ ಉರ್ದುವಿನಲ್ಲಿ ಪದ್ಮಾವತ್ ಎಂಬ ಸೂಫಿ ಕಾವ್ಯವನ್ನು ಬರೀತಾನೆ. ಇದ್ರ ಜೊತೆಗೆ ರಾಮಾನಂದ, ಕಬೀರ, ರಾಯಿದಾಸ ಮತ್ತು ಮೀರಾ ಈ ಕಾಲದ ಭಕ್ತಿ ಸಂತರು. ಮುಂದುವರೆದಂತೆ ಒಂದು ಹೊಸ ಪದ ಬಂತು ಈ ಪಾಠದಲ್ಲಿ. ಯಾವುದಪ್ಪ ಅಂದರೆ ಮಿನಾರ್, ಕುತುಬ್ ಮಿನಾರ್. ಹೌದು, ಮಿನಾರ್ ಅಂದರೆ ಎತ್ತರವಾಗಿರ್ತಕ್ಕಂಥ ಸ್ತಂಭ, ಗೋಪುರ ಅಂತ ಅರ್ಥ ಆಗುತ್ತೆ. ನೀವು ಈ ಪಾಠದ ನಂತರ ಕೆಲವು ಚಟುವಟಿಕೆಗಳನ್ನು ಮಾಡಬೇಕಾಗತ್ತೆ. ಆ ಚಟುವಟಿಕೆಗಳು ಯಾವುದಪ್ಪ ಅಂದರೆ, ಈ ದಿಲ್ಲಿಯ ಸುಲ್ತಾನರ ಕಾಲದಲ್ಲಿ ವಾಸ್ತುಶಿಲ್ಪಗಳು ಬಂತಲ್ಲ, ಆ ವಾಸ್ತುಶಿಲ್ಪಗಳ ಭಾವಚಿತ್ರಗಳನ್ನು ಸಂಗ್ರಹಿಸಿ ಒಂದು ಆಲ್ಬಮ್ ತಯಾರಿಕೆ ಮಾಡಿ. ಜೊತೆಗೆ ಭಾರತದ ಭೂಪಟದಲ್ಲಿ ದಿಲ್ಲಿಯ ಸುಲ್ತಾನರ ಕಾಲದ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ. ಈ ಚಟುವಟಿಕೆಗಳನ್ನು ಮಾಡ್ತೀರಲ್ವಾ ಮಕ್ಕಳೇ? ಇವತ್ತು ನಾವು ಏನೇನು ತಿಳ್ಕೊಂಡ್ವಿ ಒಂದು ಕ್ಷಣ ನೆನ್ಪು ಮಾಡ್ಕೊಳ್ಳೋಣ. ಎಸ್, 11-12ನೇ ಶತಮಾನದಲ್ಲಾದಂಥ ಐತಿಹಾಸಿಕ ಬೆಳವಣಿಗೆಗಳು ಅಂತಿಮವಾಗಿ ದಿಲ್ಲಿಯ ಸುಲ್ತಾನರ ಆಳ್ವಿಕೆಯ ಸ್ಥಾಪನೆಗೆ ಹೇಗೆ ದಾರಿ ಮಾಡಿಕೊಟ್ಟವು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಸುಲ್ತಾನರ ಆಡಳಿತವು ಭಾರತೀಯ ಸಮಾಜ, ಆರ್ಥಿಕತೆ ಮತ್ತು ಸಂಸ್ಕೃತಿಯ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರ್ತು ಅನ್ನೋದನ್ನು ತಿಳ್ಕೊಂಡ್ವಿ. ಮುಂದುವರೆದಂತೆ ದಿಲ್ಲಿಯ ಸುಲ್ತಾನರ ಕಾಲದ ಐತಿಹಾಸಿಕ ಸ್ಥಳಗಳನ್ನು ಭಾರತದ ಭೂಪಟದಲ್ಲಿ ಗುರುತಿಸಿದ್ವಿ. ಮಕ್ಕಳೇ, ಈಗ ಎಲ್ಲ ನಿಮಗೆ ಒಂದು ಹೋಮ್ವರ್ಕ್ ಇದೆ, ಮಾಡ್ತೀರಾ ಅಲ್ವಾ? 3 ಪ್ರಶ್ನೆಗಳಿದೆ ನಿಮ್ಮ ಮುಂದೆ. ಆ 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರಿತೀರಾ ಅಲ್ವಾ? ಈ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದು ದಿನಾಂಕವನ್ನು ನಮೂದಿಸಿ ನಿಮ್ಮ ಶಿಕ್ಷಕರಿಗೆ ತೋರಿಸ್ತೀರಾ ಅಲ್ವಾ ಮಕ್ಕಳೇ? ಎಸ್, ವೆರಿ ಗುಡ್. ಇವತ್ತಿನ ಪಾಠ ನಿಮ್ಮೆಲ್ಲರಿಗೂ ಚೆನ್ನಾಗಿ ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾನು ಮೋಹನ್ ಕುಮಾರಿ ಎಸ್, ಪದವೀಧರ ಪ್ರಾಥಮಿಕ ಶಾಲಾ ಸಹಶಿಕ್ಷಕಿ, ಕರಿತಿಮ್ಮನಹಳ್ಳಿ, ಬೆಂಗಳೂರು ದಕ್ಷಿಣ ವಲಯ 2, ಬೆಂಗಳೂರು ದಕ್ಷಿಣ ಜಿಲ್ಲೆ.